ಸ್ವಾಮಿ ವಿವೇಕಾನಂದರು ಮೈಸೂರು ಮಹಾರಾಜಿಗೆ ಬರೆದ ಪತ್ರವೊಂದರಲ್ಲಿ ಹೀಗೆ ಹೇಳ್ತಾರೆ, ದೇ ಅಲೋನ್ ಲೀವ್ ಟು ಲಿವ್ ಫಾರ್ ಅದರ್, ದ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ನಿಸ್ವಾರ್ಥವಾಗಿ ವ್ಯಕ್ತಿಯೊಬ್ಬರು ತಮ್ಮ ಸಮಾಜಕ್ಕೆ ಒಳಿತಿಗಾಗಿ ಮಾಡ್ತಕ್ಕಂಥ ಕಾರ್ಯಗಳು ಬಹುಕಾಲ ಜನರ ಮಾನಸದಲ್ಲಿ ಉಳಿದಿರುತ್ತೆ. ಅಂತ ವಿರಳವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಡಾಕ್ಟರ್ ವಿನಯ್ ಹೆಗಡೆಯವರು ಒಬ್ರು. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟೆ ಎಂಬ ಗ್ರಾಮೀಣ ಪ್ರದೇಶದಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಜನರಿಗೆ ವಿದ್ಯಾಭ್ಯಾಸ ಸೌಕರ್ಯವನ್ನು ಮಾಡುವ ಉದ್ದೇಶದಿಂದ ನಿಟ್ಟೆ ಸಾಮೂಹಿಕ ಶಿಕ್ಷಣ ಸಂಸ್ಥೆಯನ್ನ ಅವರು ತೆರೆದರು. ಈಗ ಉತ್ತಮ ಸೌಕರ್ಯ ಹೊಂದಿರತಕ್ಕಂಥ ಆ ನಿಟ್ಟೆ ಸಂಸ್ಥೆಗೆ ದೇಶಗಳಿಂದ ಬಹುಭಾಗದಿಂದ ವಿದ್ಯಾಭ್ಯಾಸಕ್ಕೋಸ್ಕರ ಬರ್ತಾ ಇದ್ದಾರೆ. ಅದು ಈಗ ಶಿಕ್ಷಣ ಕಾಶಿಯಾಗಿ ಪರಿವರ್ತನೆ ಆಗಿದೆ. 2016ರಲ್ಲಿ ಕೇಂದ್ರ ಸರ್ಕಾರದ ನೀತಿಯ ಮೇಲೆ ಮಂಗಳೂರಿನ ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಸ್ವಚ್ಛ ಭಾರತಕ್ಕಾಗಿ ಎನ್ನುವ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಾಗ ಆರಂಭದಲ್ಲೂ ಸಹ ನಮಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಜೊತೆಗೆ ಇದ್ದವರು ಡಾಕ್ಟರ್ ವಿನಯ್ ಹೆಗ್ಡೆ ಅವರು. ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿಗೆ, ಅದರಲ್ಲೂ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲ್ಪಟ್ಟ ಕಾರ್ಯಕ್ರಮಗಳಲ್ಲಿ ವಿನಯ್ ಹೆಗ್ಡೆ ಅವರು ಸ್ವತಃ ಬಂದು ನಮ್ಮನ್ನ ಪ್ರೇರೇಪಿಸಿದ್ದಾರೆ. ಡಾಕ್ಟರ್ ವಿನಯ್ ಹೆಗ್ಡೆ ಅವರು ನಮ್ಮ ಆಶ್ರಮಕ್ಕೆ ಮಾಡಿರ್ತಕ್ಕಂಥ ಎಲ್ಲ ವಿಧದ ಸಹಾಯಕ್ಕಾಗಿ ನಾವು ಅವರಿಗೆ ಚಿರಋಣಿಯಾಗಿದ್ದೀವಿ. ಕೋವಿಡ್ ಸಮಯದಲ್ಲಿ ಎಲ್ಲಿಗೂ ಹೊರಗಡೆ ಹೋಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ವಿನಯ್ ಹೆಗ್ಡೆ ಅವರು 2 ಜಾಗಕ್ಕೆ ಅವರು ಭೇಟಿ ಕೊಡ್ತಾ ಇದ್ರು. ಅದರಲ್ಲಿ ಒಂದು ನಿಟ್ಟೆ, ಇನ್ನೊಂದು ನಮ್ಮ ರಾಮಕೃಷ್ಣ ಆಶ್ರಮ. ನಮ್ಮ ಎಲ್ಲಾ ಕಾರ್ಯಕ್ರಮಗಳು ಸಹ ಅವರು ಭಾಗವಹಿಸಿ ಒಂದು ಆತ್ಮೀಯವಾಗಿರ್ತಕ್ಕಂಥ ಒಂದು ಸಂಬಂಧವನ್ನ ವಿನಯ್ ಹೆಗ್ಡೆ ಅವರು ಬೆಳೆಸ್ಕೊಂಡಿದ್ರು. ಅವರ ಪ್ರೋತ್ಸಾಹದ ನುಡಿ ನಮ್ಮ ಎಲ್ಲ ಕಾರ್ಯಕ್ಕೂ ಸಹ ಒಂದು ಪುಷ್ ಕೊಟ್ಟಿದೆ. ನಾವು ವಿನಯ್ ಹೆಗ್ಡೆ ಅವರ ಆ ಪ್ರೇಮಕ್ಕೆ, ಆ ಪ್ರೀತಿಗೆ ನಾವು ಚಿರಋಣಿಯಾಗಿದ್ದೀವಿ.